ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು. ಹಳ್ಳಿ ಇದನ್ನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್. ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದನ್ನೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕು. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯ ಒನ್ನಲ್ಲಿ ಗೆಳೆಯಿಂದ ನಂದು ಜರ್ನಿ ತುಂಬ ಲಾಂಗ್ ಜರ್ನಿ. ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನೂ ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತು ಆ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದುಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷ್ನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷ್ನೇಟಾಗಿ ವರ್ಕ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದನೇ ನಾನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ ಆಯಿತು, ಅಂದರೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ. ಅವ್ರ ವಾಯ್ಸಲ್ಲಿರೋ ಅಂಥ ಆ ಟೆಕ್ಸ್ಚರೇ ಹಂಗಿದೆ. ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಆ ಗೆಳೆಯಲ್ದಂಗೆ ಬೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಬೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟ್ ಅವ್ರದ್ದು ಬಾಡಿಗೆದು. ಇದು ಫಸ್ಟ್ ಸಾಂಗ್ ಅಯೋಗ್ಯ 2 ಮಾಡಿ ನಾನು ಸೆಟ್ ಆಗ್ತೀನಿ, ಮೋಹನ್ ಬೇಕರಿ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನದಾತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದನೇ ಆರಂಭ ಆಗೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತೊಗೊಂಡೋಗಿ ನನ್ನ ಫ್ಯಾಮಿಲಿ ಯಾರ್ಯಾರು ಬಂಡವಾಳ ಹಾಕಿ ನಾನು ಏನಾರು ಜೀವನದ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಏನೋ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಹಾಕ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ ನಾನು ಯಾವಾಗಲೂ ನನ್ನ ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು. ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ, ಆ ಸಿನಿಮಾಗಳು ಲಾಭ ಮಾಡಿ ಹಿಟ್ ಮಾಡಿ. ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿಟಕಿ ಸೆದ್ರಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತು ಮಾಸ್ಟರ್ಗೆ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್ ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ. ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನಾನು ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನನಗೆ ಫಸ್ಟ್ ಸಿನಿಮಾ ಕೊಟ್ಟಿದ್ದಾರೆ, ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನು ಅಷ್ಟೇ ಪ್ಯಾಷನೇಟಾಗಿ ತೆಗೆದಿದ್ದೆ. ಅವತ್ತೊಂದು ಬಜೆಟ್ ಇತ್ತು, ಇವತ್ತು ಅಷ್ಟೇ. ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ನಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮಿಂಗ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ಗೆ ಹೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋರು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವ್ರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೆಡ್ ಮೂವ್ಮೆಂಟ್ ಆಗ್ಬೋದು,
ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡು ಹೋಗ್ತೀರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15 ದಿನ ಬೆಳಗ್ಗೆ ಬಂದರೆ ಅದೇ ಜಾಗದಲ್ಲಿ ಹತ್ತಬೇಕು. ಇವರು ಒಂದೊಂದ್ಸಲ ಅಂತಂದ್ರೆ ಇದು ಒಂದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತಲ್ವ ಅನ್ನೋ ಥರಕ್ಕೆ. ಅಂದರೆ ಗೊತ್ತೇ ಆಗ್ತಿರಲಿಲ್ಲ. ಮತ್ತು ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು, ಮತ್ತು ಕೆಲವೊಂದು ಸೀನ್ಗಳು ಇಡೀ ಥಿಯೇಟ್ರ್ ಒಂದ್ಸಲ ಹಿಂಗೆ ಅಳ್ಳಾಡ್ಬಿಡ್ತೇನೋ ಆ ರೇಂಜಿಗೆ ನಗ್ತೀರ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದ್ದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಆವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಒಟ್ಟಿನಲ್ಲಿ ಇಡೀ ತಂಡ ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ನಿಮ್ಮನ್ನು ಸಿಕ್ಕಾಪಟ್ಟೆ ಮನೋರಂಜನೆ ಕೊಡುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮಗೆ 100ಕ್ಕೆ 100 ಪಟ್ಟಿದೆ. ಮತ್ತು ಈ ಹಾಡಲ್ಲಿ ನೀವು ಗಮನಿಸಿರ್ಬೋದು, ಬರೀ ಒಂದು ಹೀರೋ ಎಂಟ್ರಿಗೆ ಅಂತ ಮಾಡಿರೋ ಸಾಂಗ್ ಅಲ್ಲ, ಅವ್ರ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ಹೇಳಿಸಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಓಟ್ ಹಾಕೋದು ಬಿಡ್ಬಿಡ್ರಪ್ಪ ಅನ್ನೋ ವಿಷಯಗಳೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ತುಂಬ ವಿಷಯಗಳಿದ್ದಾವೆ. ಈ ಹಾಡನ್ನು ಕೇಳಿ. ನನಗೆ ಈ ಪ್ರಾಜೆಕ್ಟು ನಯನ್ನು ಮತ್ತು ಮಹೇಶ್ ಅವ್ರು ಬರ್ತಾರೆ. ಈ ಥರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ. ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಅಯೋಗ್ಯ ಒಂದು ಸಿನಿಮಾನೂ ನೋಡಿರಲಿಲ್ಲ ನಾನು. ಆ ಸಾಂಗ್ಗಳು ಇಟ್ಟಾಗಿತ್ತಲ್ವ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗು ರಿಲೀಸ್ ಆಗಿದ್ದು ಮತ್ತು ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆ ಸಿನಿಮಾ ಯಾವ ರೀತಿ ಇದೆಯೋ ಅದರ ಒಂದು 100 ಟೈಮ್ಸು ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಬೇಕು ಈ ಸಿನಿಮಾ, ಯಾಕೆಂದರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಏನನ್ನಿಸ್ತು ಅಂದರೆ ನಮಗೆ ಫಸ್ಟು ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ ಆ ಥರ ಆಗೋಯ್ತು ನಮಗೆ. ಇದು ನಾವೇನು ಅಂದ್ಕೊಂಡು ಹಂಗೆ ಆಗ್ತಾಯಿದೆಯಲ್ಲ. ಒಂದು ಡೈಲಾಗು ಶಿವಣ್ಣಂಗೆ ಹೇಳ್ತಾ ಇದ್ರೆ, ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತವ್ರು ಅದೇ ಜಾಗದಲ್ಲಿ. ಓ ಗುರು, ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ನಾವು ಅಂತ. ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಂಟ್ರವರ್ಸಿ ಮನುಷ್ಯನೇ, ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಾಯಿದೆ. ಅದಕ್ಕೆ ನಾನು ಈ ಸಲ ಅಂದ್ಕೊಂಡಿದ್ದೆ ಬೈಕ್ ಟೇಪ್ ಹಾಕೊಂಬಂದ್ಬಿಡೋಣ ಅತ್ತಾಗೆ ಅಂತ. ಇನ್ನೇನು ಹಾಡು ಮಾತಾಡುತ್ತೆ ಚೇತು, ಇವತ್ತು ಅದ್ಭುತವಾಗಿ ಮಾತಾಡೋರು. ಐ ಆಮ್ ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾಳಲ್ಲಿರೋದು, ಆಮೇಲೆ ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನು ನೀವು ಹೇಳಿದರೆ ಅವ್ರ ಮನಸ್ಸಲ್ಲಿರೋದು ಅದೇ, ಚಿತ್ರರಂಗ ಉಳಿಬೇಕು ಅನ್ನೋದೇ. ಯಾಕಂದರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಅಣ್ಣ ಹಿಂಗೆ ಆಗಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗೆ ಆಗಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲೂ ತುಂಬ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಷಿಯಸ್, ಬಟ್ ನನಗಿದು ಒಂಥರ ಎಮೋಷ್ನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ 1 ಏನು ಶುರು ಮಾಡಿದ್ವೋ ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡೋದೇ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ಅಂದರೆ ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ಥರ ಆಗೋಗಿತ್ತು ಆ ಸಿನಿಮಾ ಮಾಡಬೇಕಾದ್ರೆ. ಹೇಗೇನು ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡ್ರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತು ಇಷ್ಟು ದೊಡ್ಡ ಬಜೆಟ್. ಯಾಕೆಂದರೆ ಇದರಲ್ಲಿ ಏನಂದರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ ಕೆಲವರೆಲ್ಲ.
ಅಷ್ಟು ದೊಡ್ಡ ಬಜೆಟ್ನ ತೂಗೋದು ತುಂಬ ಕಷ್ಟ. ಒಂದೊಂದು ದಿವಸ 6ರಿಂದ 7 ಕ್ಯಾರಮನ್ನು ನಿಂತ್ಕೋಬೇಕು ಹಿಂಗೆ ಸಾಲಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರೆಗಳನ್ನು ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಏನೇ ಇದ್ರು ಎಲ್ಲ ನೆಗಲ ಮೇಲೆ ಹಾಕೊಂಡು ಒತ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದು ದಿವಸ ಇನ್ನೂ ರಿರೆಕಾರ್ಡಿಂಗ್ ಆಗಿರಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು, ಡಬ್ಬಿಂಗ್ ಅವನೇನು ಪಾಪ ಎಮೋಷ್ನಲ್ ಆಗಿದೆ ನಂತರ, ಇರಲಿ. ಆ ಥರದವರೇ ನಮ್ಮನ್ನು ಉಳಿಸಿರೋದು, ಆ ಥರ ಎಮೋಷ್ನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವು ಇವತ್ತು ಕೂತಿರೋಕ್ಕೆ ಕಾರಣ ಅವರೇನೆ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೇನು ಬರುತ್ತೆ ಪಾಪ ನಾವು ಗೆದ್ರೆ ಅವ್ರಿಗೊಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು ಆಲ್. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗಲೂ ನಮ್ಮನ್ನು ಬೆಂತಡ್ತಾ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲಿ ಒಂದು ದಿವಸ ತೊಗೊಂಡೋಗ್ಬಿಟ್ಟು ರಿರೆಕಾರ್ಡಿಂಗ್ ಆಗಿರಲ್ಲ, ಡಬ್ಬಿಂಗ್ ಆಗಿರಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ ಸಿನಿಮಾ, ಸರಿಯಾಗಿ ಅರೆ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪು ಮತ್ತು ದೇವರಾಜು ಇಬ್ಬರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಮುನೇಗೌಡರು ಮತ್ತು ನಮ್ಮ ಅರ್ಚನಾ, ನಾನು, ಮಹೇಶ್ ಎಡಿಟ್ರು ಟಿ ವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ದಂಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನನಗೊಳಗಡೆ ನರ್ವಸ್ ಇತ್ತು ಸೀರಿಯಸ್ಲಿ, ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕೆಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕೆಂದರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು ಮಹೇಶ್ ಇಬ್ಬರೇ, ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿದ್ದು ನಾನು ಅವನಿಬ್ಬರೇ. ಯಾಕೆಂದರೆ ಇವ್ನು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾಯಿತ್ತು ಅವ್ರು ಬೆರಳು, ಇರಲಿ ತಪ್ಪೇನಿಲ್ಲ ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನು ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿನ ಹೊತ್ಕೊಂಡ್ವಿ, ಅವತ್ತು ತೋರಿಸಿದ್ವಿ ಸಿನಿಮಾನ. ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗೋದು ಬೇಡ, ಫಸ್ಟ್ ಅವ್ರು ನಗ್ತಾರಾ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯಿತು, ಯಾರು ನಗ್ತಾ ಇರಲಿಲ್ಲ. ಇನ್ನು ಎಲ್ಲೋ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನು ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟೆಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ, ಅದಾದ ಮೇಲೆ ನಾವು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ಥರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗಿದಿದ್ದೇ ಗೊತ್ತಾಗಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನೂ ಟ್ರಿಮ್ ಮಾಡಿರಲಿಲ್ಲ. ತೋರಿಸಿದ್ವಿ, ಒಂದೇ ಮಾತು ಹೇಳಿದೆ, ನಿಮ್ಮ ನಂಬಿಕೆ, ನಿಮ್ಗೆ ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದ್ದೀವಿ ಸರ್. ಅದರಲ್ಲಿ ಏನಾರು ಮೋಸ ಮಾಡಿದರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂಥ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರಲಿ ಸಾಕು, ನಾನು ಇನ್ನೂ ಗಾಂಧಿನಗರದಲ್ಲಿ ಬಂದ್ಕೊಟ್ಟು ಒಂದು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂಥ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರುವಂಥ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾನ ಅಷ್ಟು ಪ್ರೀತಿಯಿಂದ, ಏನಕ್ಕೆ ಆ ಮಾತು ಹೇಳಿದೆ ನಾನು ಅಂದರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳಿದೆ. ಏನಕ್ಕೆಂದರೆ ಈ ಸಿನಿಮಾ ಅವರು ಪಟ್ಟಿರೋವಂಥ ಕಷ್ಟ, ಇವರು ಎಫೆಕ್ಟ್ ಹಾಕಿರೋವಂಥ ಈ ಸಿನಿಮಾ ಮೇಲೆ ಅದನ್ನು ಆ ರೀತಿ ತೆಗೆದಿದ್ದಾರೆ. ಖಂಡಿತ ಈ ಸಿನಿಮಾ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಊರಿಗೊಬ್ಬ ಇರ್ತ ನೋಡೋ ಅಯೋಗ್ಯ. ಬಂದ್ರೆ ಜ್ಯೂಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಯಲ್ಲಿ ಜ್ವರ ಬರ್ತದೆ, ಮಂಡ್ಯ ಬಂದ್ರೆ ಕಳ ಬರ್ತದೆ.